3000 ಸಿಬ್ಬಂದಿಯಿಂದ ಮೃತದೇಹಗಳಿಗೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಶೋಧದ ವೇಳೆ ದೇಹದ ಬಿಡಿ ಭಾಗಗಳು ಪತ್ತೆಯಾಗ್ತಾ ಇದೆ. ಈವರೆಗೂ ದುರಂತದಲ್ಲಿ 333 ಸಾವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 281 ಜನ ನಾಪತ್ತೆಯಾಗಿದ್ದಾರೆ. ಈ ಪ್ರಕರಣದಲ್ಲಿ 3000 ಸಿಬ್ಬಂದಿಗಳು ನಿರಂತರವಾಗಿ ಮೃತದೇಹಗಳಿಗಾಗಿ ಶೋಧವನ್ನು ನಡೆಸ್ತಾ ಇರೋದು. ಶೋಧದ ವೇಳೆ ದೇಹದ ಬಿಡಿಭಾಗಗಳು ಲಭ್ಯವಾಗ್ತಾ ಇದೆ. ಕೈ ಸಿಕ್ಕರೆ ಕಾಲು ಸಿಗ್ತಾ ಇಲ್ಲ, ಕಾಲು ಸಿಕ್ಕರೆ ದೇಹ ಸಿಗ್ತಾ ಇಲ್ಲ. ಹೀಗೆ ಒಟ್ಟಿನಲ್ಲಿ ಬಿಡಿಭಾಗ ತೆಗೆದುಕೊಂಡು ಬಂದು ಅದು ಯಾರ್ದು ಬಾಡಿ ಅಂತ ಹೇಳಬೇಕು. ಒಟ್ಟಿನಲ್ಲಿ ಅದೆಲ್ಲವನ್ನು ಸಂಗ್ರಹಿಸ್ತಾ ಇದ್ದಾರೆ. ಫೈನಲಿ ಯಾರು ಬಾಡಿಯನ್ನು ಐಡೆಂಟಿಫೈ ಮಾಡ್ತಾರೆ ದೇಹ ಸಿಕ್ಕ ನಂತರದಲ್ಲಿ ಅವರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಈಗಾಗಲೇ 281 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅಷ್ಟು ಜನರ ಒಂದು ಬಾಡಿಗಳು ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಈ ಶೋಧವನ್ನು ಮುಂದುವರಿಸಲಾಗ್ತಾ ಇರೋದು. ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. NDRF ಟೀಮ್ ಒಂದು ಕಡೆಯಲ್ಲಿ, ಸೇನಾ ಸಿಬ್ಬಂದಿಗಳು ಕೂಡ ಮಗದೊಂದು ಕಡೆಯಲ್ಲಿ ಶೋಧದಲ್ಲಿ ನಿರತರಾಗಿದ್ದಾರೆ. ಹೆಲಿಕಾಪ್ಟರ್ ಅನ್ನು ಬಳಕೆ ಮಾಡಿಕೊಂಡಿದ್ದಾರೆ. JCBಗಳ ಮೂಲಕವಾಗಿ ಆ ಮಣ್ಣನ್ನು ಅಗೆದು ತೆಗೆದು ಶವಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಚುರಲ್ಮಲೈ ಗ್ರಾಮದಲ್ಲಿ ಒಟ್ಟಾರೆಯಾಗಿ ಈಗ ಸದ್ಯ ಶೋಧ ಕಾರ್ಯ ಹೇಗಾಗ್ತಾ ಇದೆ ಅನ್ನೋದರ ದೃಶ್ಯವನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ರಿ. ಎಲ್ಲಿ ನೋಡಿದರೂ ಕೂಡ ಮಣ್ಣಿನ ರಾಶಿ, ಕಲ್ಲು ಬಂಡೆಗಳ ರಾಶಿ, ಮರದ ದಿಬ್ಬಗಳು ಬಿದ್ದಿರುವಂತಹ ದೃಶ್ಯ. ಇದೆಲ್ಲದರ ನಡುವೆಯೇ ಅಲ್ಲಲ್ಲಿ JCBಗಳ ಮೂಲಕ ಸುಮಾರು ಅಡಿಗಳಷ್ಟು ಅಗೆದು ನಂತರ ಮೃತದೇಹಗಳು ಸಿಕ್ಕರೆ ಎತ್ತುವಂತಹ ಕೆಲಸಗಳಾಗ್ತಾ ಇದೆ. ಆದರೆ ದೇಹದ ಬಿಡಿಭಾಗಗಳು ಲಭ್ಯವಾಗ್ತಾ ಇದೆಯೇ ವಿನಃ ಒಂದಿಡೀ ಪೂರ್ತಿ ದೇಹ ಸಿಗ್ತಾ ಇಲ್ಲ ಅಂತ. ಯಾಕಂದರೆ ಆ ಕೊಚ್ಕೊಂಡು ಬಂದಂತಹ ಫೋರ್ಸ್ನಲ್ಲಿ ಯಾವ ಮರಕ್ಕೆ ಅಪ್ಪಳಿಸಿ, ಬಂಡೆಗಳಿಗೆ ಅಪ್ಪಳಿಸಿ ದೇಹ ಛಿದ್ರವಾಗಿದೆಯೋ ಗೊತ್ತಿಲ್ಲ. ಎಲ್ಲೆಲ್ಲಿ ಬಿದ್ದಿರಬಹುದೋ, ಇವತ್ತು ಇಲ್ಲಿ ಕೈ ಸಿಕ್ಕರೆ ಬಾಡಿ ಇನ್ನೆಲ್ಲಿ ಸಿಗಬಹುದೋ ಗೊತ್ತಿಲ್ಲ.